ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರೂ ಕೂಡ ಅನ್ನಭಾಗ್ಯ ಯೋಜನೆಯ ಒಂದು ಅಕ್ಟೋಬರ್ ಹಾಗೆ ಸೆಪ್ಟೆಂಬರ್ ಕಂತಿನ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 4 ತಿಂಗಳ ಒಂದು ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಆದರೆ ಕೆಲವೊಂದಿಷ್ಟು ಜನರು ಕೂಡ ಅಕ್ಟೋಬರ್ ಹಾಗೆ ಸೆಪ್ಟೆಂಬರ್ ಕಂತಿನ ಹಣ ನಮಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ನಿಮಗೂ ಕೂಡ ಆದರೆ ಹಲವಾರು ಜನರು ನಮಗೆ ಇನ್ನೂ ಬಂದಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಬಾಕಿ ಇರುವಂತಹ 4 ಕಂತಿನ ಒಂದು ಹಣದಲ್ಲಿ ಯಾವ ತಿಂಗಳ ಒಂದು ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ, ಈಗಾಗಲೇ ಎಷ್ಟು ಜನರಿಗೆ ಜಮಾ ಆಗಿದೆ, ಅದರ ಜೊತೆಗೆ ಇನ್ನು ಎಷ್ಟು ಜನರಿಗೆ ಬಾಕಿ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 98,27,300 ಚಿಲ್ಲರೆ ಜನರು ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಫಲಾನುಭವಿಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 3,40,000 ಜನರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಬಾಕಿ ಇರುವಂತಹ 4 ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಈಗ ನಮಗೆ ಬರ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಕಾರಣ ಏನು ಅನ್ನುವಂಥ ಮಾಹಿತಿಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅಂದರೆ ಅನ್ನಭಾಗ್ಯ ಯೋಜನೆ 3,40,000 ಜನರಿಗೆ ಮಾತ್ರ ಯಾಕೆ ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ನಮಗೂ ಕೂಡ ಆ ಒಂದು ಹಣ ಬರಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾಕೆಂದರೆ ಬಡವರಿಗೆ ಆಗಿರ್ಬೋದು, ಮಧ್ಯಮ ವರ್ಗದವರಿಗೆ ಆಗಿರ್ಬೋದು, ಈ ಒಂದು 4 ಕಂತಿನ ಹಣ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಾವು ಇದು ಬರುತ್ತದೆ ಅಂತ ಹಲವಾರು ಕಮಿಟ್ಮೆಂಟ್ಗಳನ್ನು ಮಾಡಿಕೊಂಡಿದ್ದೀವಿ. ಈ ರೀತಿಯಾಗಿ 3,40,000 ಜನರಿಗೆ ಬರಲಿಲ್ಲ ಅಂದರೆ ನಾವು ಏನು ಮಾಡಬೇಕು, ಅದರಲ್ಲಿ ನಾವು ಕೂಡ ಒಬ್ಬರಾಗಿರ್ಬೋದು. ಅದಕ್ಕೋಸ್ಕರ ಏನು ಮಾಡಬೇಕು, ಅದಕ್ಕೆ ಸೊಲ್ಯೂಷನ್ ಕೊಡಿ ಅನ್ನುವಂಥ ಮಾಹಿತಿಯನ್ನು ಕೂಡ ಎಲ್ಲರೂ ಕೂಡ ಕೇಳ್ತಾ ಇದ್ರು ಸ್ನೇಹಿತರೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಮಾಹಿತಿಯ ಸಂಪೂರ್ಣ ಡೀಟೇಲ್ಸ್ ಅನ್ನು ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. 4 ಕಂತಿನ ಹಣದಲ್ಲಿ ಯಾವ್ಯಾವ ತಿಂಗಳ ಹಣ ಜಮಾ ಆಗಿದೆ, ಎಷ್ಟು % ಜನರಿಗೆ ಜಮಾ ಆಗಿದೆ, ಅದರ ಜೊತೆಗೆ ಎಷ್ಟು % ಜನರಿಗೆ ಜಮಾ ಆಗಿಲ್ಲ, ಅದರ ಜೊತೆಗೆ 3,40,000 ಮಹಿಳೆಯರಿಗೆ ಯಾಕೆ ಹಣ ಜಮಾ ಆಗ್ತಾ ಇಲ್ಲ, ಅದಕ್ಕೆ ಸೊಲ್ಯೂಷನ್ ಅನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯಾವಾಗ ಜಮಾ ಆಗ್ತದೆ, ಈಗಾಗಲೇ ಎಷ್ಟು ಜನರಿಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಸ್ನೇಹಿತರೆ ನಾನು ಬೆಳಗಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ಸ್ನೇಹಿತರೆ. ಅದನ್ನು ಹೋಗಿ ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈಗ ಅನ್ನಭಾಗ್ಯ ಯೋಜನೆ ಒಂದು ಹಣದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಕಳೆದ 4 ತಿಂಗಳ ಬಾಕಿ ಇರುವಂಥ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಅದರ ಜೊತೆಗೆ ಇನ್ನೇನು ಈ ಒಂದು ವಾರ ಕೂಡ ಅಂದರೆ ಈ ತಿಂಗಳು ಕೂಡ ಕಳೆದರೆ 5 ಕಂತಿನ ಹಣ ಜಮಾ ಆಗೋದು ಬಾಕಿ ಇದೆ ಸ್ನೇಹಿತರೆ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೇಳಿದಂಥ ಪ್ರಶ್ನೆಗೆ ಎಲ್ಲರೂ ಕೂಡ ಸೆಪ್ಟೆಂಬರ್ನ ಹಣ ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ಒಂದು ಪೋಸ್ಟನ್ನು ಕೇಳಿದೆ ಸ್ನೇಹಿತರೆ. ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಜಮಾ ಆಗಿದೆ, ನಿಮಗೂ ಜಮಾ ಆಗಿದೆ ಅನ್ನುವಂತಹ ಕೇಳಿದ ಪ್ರಶ್ನೆಗೆ 43 ಜನರು ನಮಗೆ ಜಮಾ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ 57% ಜನರು ಇನ್ನೂ ಜಮಾ ಆಗಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಇದರಿಂದ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆ ಹಣ ಜಮಾ ಮಾಡುವ ಪ್ರೊಸೆಸ್ ಅಂತೂ ಆರಂಭವಾಗಿದೆ. ಆದರೆ 43% ಜನರಿಗೆ ಅಂದರೆ ಆಲ್ಮೋಸ್ಟ್ ಆಲ್ ನೋಡ್ತಾ ಇರ್ಬೋದು ನೀವು 98 ಲಕ್ಷ ಪೈಕಿ ತೆಗೆದುಕೊಳ್ಳುವುದಾದರೆ ಸ್ನೇಹಿತರೆ ಒಂದು 40 ಲಕ್ಷ ಜನರಿಗೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಜಮಾ ಆಗಿದೆ ಸ್ನೇಹಿತರೆ. ಇನ್ನು ಉಳಿದಂತೆ 50ರಿಂದ ಒಂದು 60 ಲಕ್ಷ ಜನರಿಗೆ ಇನ್ನೂ ಯಾವುದೇ ರೀತಿಯಾಗಿ ಸೆಪ್ಟೆಂಬರ್ನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಇದು ಸೆಪ್ಟೆಂಬರ್ ತಿಂಗಳ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಆದರೆ ಒಂದು ಮಾತು ಮಾತ್ರ ಕನ್ಫರ್ಮ್ ಅಂತಾನೆ ಹೇಳ್ಬೋದು, ಜಮಾ ಮಾಡುವ ಪ್ರೊಸೆಸನ್ನು ಮಾತ್ರ ಖಂಡಿತವಾಗಿ ಆರಂಭ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಇನ್ನು ಉಳಿದಿರುವಂಥ 50% ಅಂದರೆ 57% ಜನರಿಗೆ ಇನ್ನೂ ಜಮಾ ಆಗೋದು ಇದೆ ಸ್ನೇಹಿತರೆ. ಇದು ಸೆಪ್ಟೆಂಬರ್ ತಿಂಗಳ ಒಂದು ವಿಚಾರ ಆದರೆ ಸ್ನೇಹಿತರೆ, ಇನ್ನು ಅಕ್ಟೋಬರ್ ತಿಂಗಳ ವಿಚಾರವನ್ನು ಹೋಗೋದಾದರೆ ಸ್ನೇಹಿತರೆ, ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಹಣ ಜಮಾ ಆಗಿದೆ ಅಂತ ಕೇಳಿದ ಪ್ರಶ್ನೆಗೆ 89% ಜನರು
ಜಮಾ ಆಗಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. 11% ಜನರಿಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನೀವೆಲ್ಲರೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡಲೇಬೇಕು ಸ್ನೇಹಿತರೆ. ಸೆಪ್ಟೆಂಬರಲ್ಲಿ ತಿಂಗಳಲ್ಲಿ 43% ಜನರಿಗೆ ಜಮಾ ಆಗಿದೆ. ಅಕ್ಟೋಬರ್ನಲ್ಲಿ ಕೇವಲ 11% ಜನರಿಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನೋಡೋಣ, ಅಕ್ಟೋಬರ್ ಆಲ್ಮೋಸ್ಟ್ ಆಲ್ ಒಂದು ಸೆಪ್ಟೆಂಬರ್ ಕಂತಿನ 43% ಜಮಾ ಆಗಿರುವಂತಹ ಸದಸ್ಯರಿಗೆ ಈ ಉಳಿದಂಥ 11% ಜಮಾ ಆಗಿರುತ್ತದೆ ಸ್ನೇಹಿತರೆ. ಯಾಕೆಂದರೆ 2 ಕಂತನ್ನು ಕೂಡ ಒಟ್ಟಿಗೆ ಹಾಕ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರಿಗೆ 4 ಕಂತಿನ ಹಣ ಕೂಡ ಬಂದಿದೆ ಅನ್ನುವಂಥ ಮಾಹಿತಿ ತಿಳಿಸಿದ್ದಾರೆ ಸ್ನೇಹಿತರೆ. ಆದರೆ ಜಮಾ ಮಾಡುವಂಥ ಪ್ರೊಸೆಸ್ ಮಾತ್ರ ಆರಂಭವಾಗಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಲೇಟ್ ಮಾಡ್ತಾ ಡೈಲಿ ಒಂದು 5 ರಿಂದ 6 ಲಕ್ಷ ಜನರಿಗೆ ಮಾತ್ರ ಒಂದು ಬಿಡುಗಡೆ ಮಾಡುವಂತಹ ಒಂದು ಪ್ರೋಗ್ರಾಮನ್ನು ಹಾಕಿಕೊಂಡಿದ್ದಾರೆ ಸ್ನೇಹಿತರೆ. ಯಾಕೆಂದರೆ ಸರ್ಕಾರದ ಬಳಿ ಅಷ್ಟೊಂದು ಹಣ ಇಲ್ಲ. ಎಲ್ಲರಿಗೂ ಕೂಡ ಒಂದೇ ದಿನ ಹಾಕಿದರೆ 20 ರಿಂದ 30 ಲಕ್ಷ ಜನರಿಗೂ ಕೂಡ ಅವರು ಹಾಕುವಂಥ ಎಲ್ಲ ಒಂದು ಫೆಸಿಲಿಟಿ ಆಗಲಿ, ಟೆಕ್ನಿಕಲ್ ಎಲ್ಲ ರೀತಿಯಾಗಿ ಅವರ ಬಳಿ ಇದೆ ಸ್ನೇಹಿತರೆ. ಆದರೆ ಹಾಕಲು ಹಣ ಬೇಕಲ್ವ, ಅದಕ್ಕೋಸ್ಕರ ಡೈಲಿ ಒಂದು ರೀತಿಯಾಗಿ ನಾವು ಹಾಕ್ತಾ ಇದ್ದೀವಿ ಅನ್ನೋಂಥ ಹೇಳಲಿಕ್ಕೆ ಒಂದು 2 ರಿಂದ 3 ಲಕ್ಷ ಜನರಿಗೆ ಡೈಲಿ ಜಮಾ ಮಾಡ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಹೀಗೆ ಆದರೆ ಇನ್ನೂ 20 ದಿನ ಆದರೂ ಕೂಡ ಎಲ್ಲರಿಗೂ ಕೂಡ ಜಮಾ ಆಗಲು ಟೈಮ್ ತೆಗೆದುಕೊಳ್ಳುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಈಗ ಬಾಕಿ ಇರುವಂಥ 4 ಕಂತಿನ ಅನ್ನ ಭಾಗ್ಯ ಯೋಜನೆ ಒಂದು ಅಕ್ಕಿ ಹಣ ಏನಿದೆ ಅಲ್ವ ಸ್ನೇಹಿತರೆ, ಅದು ಎಲ್ಲರಿಗೂ ಕೂಡ ಜಮಾ ಮಾಡುವಂಥ ಪ್ರೊಸೆಸನ್ನು ಆರಂಭ ಮಾಡಿದ್ದಾರೆ. ಆದರೆ ಡೈಲಿ ಭಾಳಷ್ಟು ಜನರಿಗೆ ಜಮಾ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಲೇಟ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಇನ್ನೆಲ್ಲರೂ ಕೂಡ ಎಲ್ಲ ಕೊನೆಯದಾಗಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಪ್ಪ ಅಂದರೆ 3,40,000 ಜನರಿಗೆ ಯಾಕೆ ಆ 4 ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಅಂತ ಮಾಹಿತಿಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು ಸ್ನೇಹಿತರೆ. ಅದಕ್ಕೆ ಈಗ ಒಂದು ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಮೊದಲು ಪ್ರಾಬ್ಲಮ್ ಏನಂತ ನೋಡ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ. 3,40,000 ಜನರಿಗೆ ಒಂದು ರೀತಿಯಾಗಿ ಬಿಗ್ ಶಾಕಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಅವರಿಗೆ 4 ಕಂತಿನ ಬಾಕಿ ಇರುವಂಥ ಹಣ ಜಮಾ ಆಗ್ತಾ ಇಲ್ಲ. ಅದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ನಮ್ಮ ಅನ್ನಭಾಗ್ಯ ಯೋಜನೆ ಯಾವ ರೀತಿಯಾಗಿ ಜಮಾ ಆಗ್ತಾ ಇದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ನೇರವಾಗಿ ನಿಮಗೆ ಬ್ಯಾಂಕಿಗೆ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಅದು ಕೂಡ ಎಸ್ಪೆಷಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಬ್ಯಾಂಕಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಕೆಲವೊಂದು 3 ರಿಂದ 4 ಅಕೌಂಟ್ ಇರ್ತವೆ ಸ್ನೇಹಿತರೆ. ಆದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಬ್ಯಾಂಕಿಗೆ ಮಾತ್ರ ನಿಮ್ಮ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತದೆ ಸ್ನೇಹಿತರೆ. ಅದಕ್ಕೆ ಆಧಾರ್ ಸೀಡಿಂಗ್ ಅಂತ ಕರೀತಾರೆ ಸ್ನೇಹಿತರೆ. ಆ ಆಧಾರ್ ಸೀಡಿಂಗ್ ಸ್ಟೇಟಸ್ ಬ್ಯಾಂಕ್ ಒಂದು ಆಧಾರ್ ಕಾರ್ಡ್ನಲ್ಲಿ ಆ್ಯಕ್ಟಿವ್ ಇರಬೇಕು ಸ್ನೇಹಿತರೆ. ಆ್ಯಕ್ಟಿವ್ ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗ್ತಾ ಇದೆ ಸ್ನೇಹಿತರೆ. ಅಕಸ್ಮಾತ್ ಅದು ಆಧಾರ್ ಸೀಡಿಂಗ್ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಸ್ಟೇಟಸ್ ಇನ್ಆ್ಯಕ್ಟಿವ್ ಇದ್ದರೆ ಸ್ನೇಹಿತರೆ, ಅಂದರೆ ಅದು ಆಫ್ ಆಗಿದ್ದರೆ ಯಾವುದೇ ರೀತಿಯಾಗಿ ನಿಮಗೆ ಹಣ ಬಂದು ತಲುಪೋದಿಲ್ಲ ಸ್ನೇಹಿತರೆ. ಇದೇ ಈಗ 3,40,000 ಜನರಿಗೆ ತೊಂದರೆ ಆಗಿರೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. 3,40,000 ಜನರ ಆಧಾರ್ ಸೀಡಿಂಗ್ ಸ್ಟೇಟಸ್ ಇನ್ಆ್ಯಕ್ಟಿವ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಬಂದಿರುವಂಥ ಮಾಹಿತಿ ಪ್ರಕಾರ ಈ ರೀತಿಯಾಗಿ ಬರ್ತಾ ಇದೆ. ಇದಕ್ಕೆ ಸೊಲ್ಯೂಷನ್ ಏನಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಏನು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇದ್ದರೆ ಏನು ತೊಂದರೆ ಇಲ್ಲ. ಇನ್ಆ್ಯಕ್ಟಿವ್ ಇದ್ದವರು ಬ್ಯಾಂಕಿಗೆ ಹೋಗಿ ಒಂದು ಫಾರ್ಮ್ನ ಆಧಾರ್ ಸೀಡಿಂಗ್ನ ಒಂದು ಫಾರ್ಮನ್ನು ತುಂಬಿಕೊಟ್ರೆ ಸಾಕು, ಅವರು ಆರಾಮಾಗಿ ಆ್ಯಕ್ಟಿವ್ ಮಾಡ್ತಾರೆ ಸ್ನೇಹಿತರೆ. ಆ್ಯಕ್ಟಿವ್ ಮಾಡಿದ ಕೂಡಲೇ ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಯಾವುದೇ ರೀತಿಯಾಗಿ ಸರ್ಕಾರಿ ಯೋಜನೆಗಳ ಹಣ ಬಂದು ನಿಮಗೆ ಖಂಡಿತವಾಗಿ ಜಮಾ ಆಗ್ತದೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಮಾಹಿತಿ ಸಿಕ್ತು ಅನ್ಕೋತೀನಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ಸಂಪೂರ್ಣ ಮಾಹಿತಿ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.